ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ಅನಾಸಕ್ತಿ ವಿಷಯ. ನಾವು ಒಂದು ಒಳ್ಳೆಯ ಸಂಸ್ಕಾರಗಳನ್ನು ರೆಡಿ ಮಾಡ್ತಾ ಹೋಗ್ತೇವೆ. ಅದೇ ರೀತಿ ಭವಿಷ್ಯದ ಬುತ್ತಿ, ಟಿಫಿನ್ ಬಾಕ್ಸ್ ರೆಡಿ ಆಗ್ತಾ ಹೋಗುತ್ತೆ. ನಮ್ಗೆ ಗೊತ್ತಿಲ್ಲದೆ ದುಷ್ಟ ಸಂಸ್ಕಾರಗಳು ನಿರ್ಮಾಣವಾಗ್ತಾ ಹೋಗುತ್ತವೆ. ಅದಕ್ಕೆ ತಕ್ಕ ಹಾಗೆ ಭವಿಷ್ಯದ ಬಾಕ್ಸ್ ರೆಡಿ ಆಗುತ್ತೆ ನಮ್ಮದು. ಈಗ ಕೃಷ್ಣ ಏನು ಹೇಳಿದ? ಪ್ರತಿಯೊಂದು ಕೆಲಸ ಒಳಿತು ಕೆಡುಕಿನ ಮಿಶ್ರಣ. ನಾವು ಒಳ್ಳೆ ಕೆಲಸ ಮಾಡಿದಾಗಲೂ ಅದರಲ್ಲಿ ಕೆಡುಕು ಸೇರಿಕೊಂಡಿದೆ. ಮತ್ತು ಈ ಕೆಡುಕು ಎಷ್ಟು ಕೆಟ್ಟದೋ ಆ ಕೆಡುಕಿನಿಂದ ಪಾರಾಗಲಿಕ್ಕೆ ಒಳ್ಳೆಯದು ಬೇಕೇ ಹೊರತು ಒಳ್ಳೆಯದು ಕೂಡ ಅಷ್ಟೇ ಬಂಧನ. ಕಬ್ಬಿಣದ ಬೇಡಿ ನಮಗೆ ಎಷ್ಟು ಕಷ್ಟ ಕೊಡುತ್ತೋ ಚಿನ್ನದ ಬೇಡಿನೂ ಅಷ್ಟೇ ಕಷ್ಟ ಕೊಡುತ್ತೆ. ಚಿನ್ನದ ಬೇಡಿ ಅಲ್ವಾ, ಇರಲಿ, ಇಟ್ಕೊಳ್ಳೋಣ, ಚೆನ್ನಾಗಿರುತ್ತೆ ಎಂದು ನಾವು ಹೇಳಲಿಕ್ಕಾಗಲ್ಲ. ಕಾಲಿಗೆ ಒಂದು ಮುಳ್ಳು ಚುಚ್ಚಿದಾಗ ಇನ್ನೊಂದು ಮುಳ್ಳನ್ನು ತಂದು ಆ ಮುಳ್ಳನ್ನು ತೆಗೆದು ಹಾಕಿದ್ವಿ. ಈ ಮುಳ್ಳು ನನಗೆ ಹೆಲ್ಪ್ ಮಾಡಿದೆ, ಸಹಾಯ ಮಾಡಿದೆ, ಇದನ್ನು ನಾನು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ತೇನೆ ಅಂತ ಹೇಳಲಿಕ್ಕಾಗುತ್ತಾ? ಹಾಗಾದರೆ ಕೆಡುಕು ಎಷ್ಟು ಬಂಧನಕಾರಕ ಸಂಸ್ಕಾರವೋ ಒಳಿತು ಅಷ್ಟೇ ಬಂಧನಕಾರಕ ಸಂಸ್ಕಾರ. ಇದು PhD ಲೆಸನ್ನು. ಇದನ್ನು ನಾವು 4ನೇ ಸ್ಟ್ಯಾಂಡರ್ಡಲ್ಲಿ ಫಾಲೋ ಮಾಡಬಾರ್ದು. 4ನೇ ಸ್ಟ್ಯಾಂಡರ್ಡಲ್ಲಿ ಏನು ಫಾಲೋ ಮಾಡಬೇಕು? ಕೆಡುಕಿನ ಸಂಸ್ಕಾರಗಳನ್ನೆಲ್ಲ ಬದಿಗೊತ್ತಿ ಹಾಕಲು ಒಳಿತಿನ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳೋದು. ಇದು 4th ಸ್ಟ್ಯಾಂಡರ್ಡಿಂದ ಡಿಗ್ರಿ ತನಕ ಸಿಲೆಬಸ್. ಡಿಗ್ರಿ ಆದಮೇಲೆ PhDಯಲ್ಲಿ ಏನು ಸಿಲೆಬಸ್ ಅಂದರೆ, ಈಗ ಸತ್ ಸಂಸ್ಕಾರ ಅನ್ನುವ ಚಾರಿತ್ರ್ಯ ಸಿದ್ಧ ಆಗಿದೆ, ಎಸ್ಟಾಬ್ಲಿಷ್ಡ್ ಇನ್ ಗುಡ್ ಕ್ಯಾರೆಕ್ಟರ್. ಅವನು ಸಚ್ಚಾರಿತ್ರ್ಯದಲ್ಲಿ ನೆಲೆ ನಿಂತಿದ್ದಾನೆ. ಈಗ ಅವನು ಈ ಮುಳ್ಳನ್ನು ಕಿತ್ತು ಹಾಕಬೇಕು. ಈಗ ಅವನು ಬಂಗಾರದ ಬೇಡಿಯನ್ನೂ ಕಳಚಿ ಹಾಕಬೇಕು. ಹೇಗೆ? ಸ್ವಾಮೀಜಿ ಹೇಳ್ತಾರೆ, ಅನಾಸಕ್ತಿಯಿಂದ. ಅನಾಸಕ್ತಿ ಅಂದರೆ ಇಷ್ಟೇ ಅರ್ಥ, ಅನ್ಅಟ್ಯಾಚ್ಡ್. ಅನ್ಅಟ್ಯಾಚ್ಡ್ ಹೀಗೆ ಒಂದು ಉದಾಹರಣೆ ಕೊಡ್ತಾರೆ. ನಾವು ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಇಡೀ ದಿನ ಹೊರಗಡೆ ಇದ್ವಿ. ನಾವು ಇಡೀ ದಿನದಲ್ಲಿ ಎಷ್ಟು ವ್ಯಕ್ತಿಗಳನ್ನು ನೋಡಿರ್ತೀವಿ ಅಲ್ವಾ? ಬಹುಶಃ 100 ಅಥವಾ 500 ಇಡೀ ದಿನದಲ್ಲಿ ನಾವು ಎಷ್ಟೊಂದು ವ್ಯಕ್ತಿಗಳನ್ನು ನೋಡಿದ್ವಿ. ರಾತ್ರಿ ಬಂದು ಮಲಗಿಕೊಂಡ್ವಿ. ಮಲಗಿದಾಗ ನಮಗೆ ಆ 500 ವ್ಯಕ್ತಿಗಳು ನೆನಪಾಗಲ್ಲ, ಯಾರೋ ಒಬ್ಬರು ನೆನಪಾಗ್ತಾರೆ. ಯಾರು ನೆನಪಾಗಿದ್ದು? ಯಾರ ಬಗ್ಗೆ ನಮಗೆ ತುಂಬ ಅಟ್ಯಾಚ್ಮೆಂಟ್ ಇದೆಯಲ್ಲ ಅವರು ನೆನಪಾಗಿದ್ದು. ಫಿಸಿಯೋಲಾಜಿಕಲಿ, ಶರೀರಶಾಸ್ತ್ರದ ಪ್ರಕಾರ ಹೇಳಬೇಕಾದ್ರೆ ನಾವು ನೋಡಿದ 500 ಜನಗಳನ್ನು ನಾವು ಒಂದೇ ಕಣ್ಣಿಂದ ನೋಡಿದ್ವಿ. ನಮ್ಮ ರೆಟಿನಾ ಅಷ್ಟೇ ಹೊತ್ತು ಅವರನ್ನು ರೆಕಾರ್ಡ್ ಮಾಡಿತು. ರೆಟಿನಾ ನರಗಳು ಅದನ್ನು ಮೆದುಳಿಗೆ ತಲುಪಿಸಿದ್ದು ಅಷ್ಟೇ ಹೊತ್ತು. ನೋಡಿದರೆ 500 ಜನಗಳನ್ನು ನಾವು ನೋಡಿದ್ದು ಅವರ ಗುರುತು, ಇಂಪ್ರೆಷನ್, ಸಂಸ್ಕಾರ ಸಮಾನವಾಗಿ ಬೀಳಬೇಕಿತ್ತು. ಆದರೆ ಹಾಗೆ ಆಗಲಿಲ್ಲ. ಯಾರೋ ಒಬ್ಬರ ಗುರುತು ಬಹಳ ವಿಶೇಷವಾಗಿ ನಮ್ಮ ಮನಸ್ಸಿನ ಮೇಲೆ ಬಿತ್ತು. ಕಾರಣ, ಬಹುಶಃ ನಾವು ಅವರನ್ನು ಹಿಂದಿನ ಹಲವು ಜನ್ಮಗಳಲ್ಲಿ ಬಹಳಷ್ಟು ಬಾರಿ ನೋಡಿದ್ದೇವೆ. ಅವರ ಕುರಿತು ಬಹಳಷ್ಟು ಭಾವನೆಗಳನ್ನು ಬೆಳೆಸಿಕೊಂಡಿದ್ದೇವೆ. ಅವರಿಲ್ಲದೆ ನಮ್ಮ ಜೀವನನೇ ಇಲ್ಲ ಅಂತ ಅಂದ್ಕೊಂಡು ಬಿಟ್ಟಿದ್ದೇವೆ. ಪರಿಣಾಮ, ಈಗ ಆ ಗುರುತು ಮಾತ್ರ ಸ್ಟ್ರಾಂಗ್ ಆಗಿ ಎದ್ದು ಬರುತ್ತೆ. ಅವರ ಬಗ್ಗೆ ನಮಗೆ ಆಸಕ್ತಿ ಹುಟ್ಟಿತು. ಹೌದಾನೆ? ನೀವು ನೋಡಿದ್ದೀರಲ್ಲ, ದಿನದ ಜೀವನದಲ್ಲಿ ಹೀಗೆ ಬಹಳ ಸಲ ಆಗುತ್ತಲ್ಲ. ಬಹಳ ಜನಗಳನ್ನು ಭೇಟಿಯಾದ್ವಿ, ಆದರೆ ಒಬ್ಬರ ಬಗ್ಗೆ ಮಾತ್ರ ತುಂಬ ಅಟ್ಯಾಚ್ಮೆಂಟ್. ಯಾಕೆ? ಇದು ಆಸಕ್ತಿ.
ಇದನ್ನು ನಾವು ಬಿಡಬೇಕು. ನಮ್ಮ ಮನೆಯಲ್ಲಿ ಎಷ್ಟು ವಸ್ತು ಇವೆ, ನಮ್ಮ ಮನೆಯಲ್ಲಿ ಎಷ್ಟು ಕೋಣೆ ಇವೆ, ಎಷ್ಟು ವಸ್ತು ಇವೆ, ಆ ಎಲ್ಲ ವಸ್ತುಗಳನ್ನು ನಾವು ಹಗಲಿಡೀ ಉಪಯೋಗಿಸ್ತಿರ್ತೇವೆ. ಆದರೆ ಯಾವುದೋ ಒಂದು ಮಾತ್ರ ತುಂಬ ಅಪೀಲಿಂಗ್ ಆಗಿರುತ್ತೆ, ತುಂಬ ಅದಕ್ಕೆ ನಾವು ಅಂಟಿಕೊಂಡಿರ್ತೀವಿ. ಯಾವುದೋ ಒಂದಕ್ಕೆ ನಾವು ಬಹಳ ಅಂಟಿಕೊಂಡಿರ್ತೀವಿ. ರಾತ್ರಿ ಮಲಗುವಾಗ ಯಾವುದಕ್ಕೆ ನಾವು ತುಂಬ ಅಂಟಿಕೊಂಡಿದ್ದೇವಲ್ಲ ಅದೊಂದೇ ನಮ್ಮನ್ನು ಕಾಡ್ತಾ ಇರುತ್ತೆ, ಹೌದಲ್ವಾ? ಬೇರೆ ವಸ್ತು ಒಂದು ವೇಳೆ ಕತ್ಕೊಂಡು ಹೋದರೂ ಏನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಬೇರೆ ವಸ್ತುಗೆ ಏನಾದರೂ ಆಚೆ ಈಚೆ ಆದರೂ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಯಾವುದಕ್ಕೆ ನಾವು ತುಂಬ ಅಂಟ್ಕೊಂಡಿದ್ದೇವಲ್ಲ ಅದು ಒಂಚೂರು ಅಲ್ಲಾಡಿದ್ರೂ ನಾವೇ ಅಲ್ಲಾಡಿ ಹೋಗ್ತೀವಿ, ತುಂಬ ಕಷ್ಟ ಆಗುತ್ತೆ ನಮಗೆ. ಯಾಕೆ? ಫಿಸಿಯಾಲಜಿಕಲಿ ಎಲ್ಲ ವಸ್ತುಗಳು ನಮ್ಮ ಮನಸ್ಸಿನ ಮೇಲೆ ಸಮಾನ ಪರಿಣಾಮ ಬೀರಿದ್ದು. ಆದರೆ ಯಾವುದನ್ನು ನಾವು ಆಸೆಯ ಕಣ್ಣಿನಿಂದ, ಆಸಕ್ತಿಯ ಕಣ್ಣಿನಿಂದ ಹಿಡಿದುಕೊಂಡೆವೋ ಅದು ನಮ್ಮ ಮನಸ್ಸಿನ ಮೇಲೆ ಬಹಳ ದುಷ್ಪ್ರಭಾವವನ್ನು ಬೀರಿತು. ನಾವು ಎಲ್ಲರನ್ನು ನೋಡಿದರೂ ಯಾರೋ ಒಬ್ಬರ ಬಗ್ಗೆ ಅಟ್ಯಾಚ್ಮೆಂಟ್ ಇದೆ, ಅವರೇ ನಮಗೆ ತೊಂದರೆ ಕೊಟ್ಟರು. ತೊಂದರೆ ಕೊಟ್ಟರಂದ್ರೆ ಪ್ರೀತಿಸಿದ್ರು ಅಂದರೂ ತೊಂದರೆ ಕೊಟ್ಟರೆ, ಹಿಂಸಿಸಿದ್ರು ಅಂದರೂ ತೊಂದರೆ ಕೊಟ್ಟರೆ. ಎಲ್ಲ ವಸ್ತುಗಳನ್ನು ನಾವು ಸಮಾನವಾಗಿ ನೋಡಿದ್ವಿ, ಆದರೆ ಯಾವುದೋ ಒಂದು ವಸ್ತು ನಮ್ಮ ಮನಸ್ಸನ್ನು ಅಪಹರಿಸಿತು, ನಮಗೆ ತೊಂದರೆ ಕೊಟ್ಟಿತು. ಯಾವುದು ಆ ವ್ಯಕ್ತಿ, ಯಾವುದು ಆ ವಸ್ತು, ಯಾವುದರ ಬಗ್ಗೆ ನಮಗೆ ಅಟ್ಯಾಚ್ಮೆಂಟ್ ಇದೆಯೋ, ಆಸಕ್ತಿ ಇದೆಯೋ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕರ್ಮ ಮಾಡು, ಕರ್ಮ ಮಾಡು, ಕರ್ಮ ಮಾಡು. ನಮಸ್ಕಾರ.